ಕಾನೂನು ಅಯ್ಯಯ್ಯೋ ಅಯ್ಯಯ್ಯೋ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ಕಬ್ಬಿಣಗಾರ ಸಂಘಕ್ಕೆ, ರೈತ ಮಕ್ಕಳ ಹೋರಾಟಕ್ಕೆ, ರೈತರ ಬಗ್ಗೆ ತಾತ್ಸಾರ್ಯ ತೋರುತ್ತಿರುವ ಜಿಲ್ಲಾಡಳಿತಕ್ಕೆ, ಅವಿವೇಕಿ ಎಂಪಿ ಎಂಎಲ್ಎಗಳಿಗೆ, ರೈತರ ಬಗ್ಗೆ ಸಭೆ ಮಾಡದ ಎಂಪಿ ಎಂಎಲ್ಎಗಳಿಗೆ, ಗೋಮಾಳ ಕ್ರಮ ಮಾಡಿರುವ ಜನರ ಮೇಲೆ ಕ್ರಮ ಕೈಗೊಳ್ಳದ ತಾಲೂಕು ಆಡಳಿತಕ್ಕೆ 10 ದಿನ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಒಂದು, ರೈತರ ಸಭೆ ಮಾಡಬೇಕು 10 ದಿನದೊಳಗಡೆ. ಎರಡನೇದು, ಇಲ್ಲಿ ಕೊಟ್ಟಿರ್ತಕ್ಕಂಥ ಬಗ್ಗೆ ಏನೇನು ಕ್ರಮ ತಗೊಂಡಿದೆ ಅಂತಕ್ಕಂಥದ್ದನ್ನ 15 ದಿನದೊಳಗಡೆ ನಮಗೆ ವಿಶೇಷವಾದ ವಿಚಾರಗಳನ್ನ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ 15 ದಿನದ ಮುಂದೆ ನಿಮ್ಮ ತಾಲೂಕು ಕಚೇರಿ ಮುಂದೆ ರಾಜ್ಯದ ರೈತ ಮುಖಂಡರುಗಳು, ರೈತರು ಎಲ್ಲ ಸೇರಿ ಅಹೋರಾತ್ರಿ ಧರಣಿನ ಹಮ್ಮಿಕೊತೀವಿ. ಆವಾಗ ತೀರ್ಮಾನ ಏನಾಗ್ತದೆ ಅವಾಗ್ತದೆ. ಸಂಬಂಧಪಟ್ಟಂತ ಮಂತ್ರಿ, ಜಿಲ್ಲಾ ಮಂತ್ರಿ, ಜಿಲ್ಲಾಧಿಕಾರಿ ಬಂದು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಅಂತ ಯಾಕಿದೆ ಅಂತ ಹೇಳಿದ್ರೆ ಅವ್ರ ಅದು ಅದನ್ನ ಚಾಲೆಂಜ್ ಮಾಡ್ಬೇಕು. ಅವ್ರು ಮಡಬಿಟ್ಟು ಪೆನ್ನು ಪುಸ್ತಕ MLA ಮಂತ್ರಿ ಅಂತ ಮಡಬಿಟ್ಟು ಕೂತ್ಕೊಂಡ್ರೆ ಮೋಟೋ ಕೇಸು ಅಂಬೇಡ್ಕರ್ ಕೊಟ್ರ ಸಂವಿಧಾನಕ್ಕೆ ಅಪಮಾನ. ನಿಮಗೂ ಅಷ್ಟೇ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈಗ ಗರಂ ಮಾಡಬೇಡಿ, ಅಚಲಿತಕ್ಕಲ್ಲಿ ಅಂತ ಹೇಳೋಕ್ಕೋಸ್ಕರ ನಿಮ್ಮ ಹತ್ರ ನಂಬಿಕೆ ಮಾಡಿ ಕೇಳ್ತಾರೆ. ನಿಮ್ಮನ್ನ ಪ್ರಶ್ನೆ ಮಾಡಕ್ಕೆ ನಾವು ಬಂದಿರೋದು. ಇಲ್ಲಿ ಗಂಟೆ ನೀವು ರಿಯಲ್ ಎಸ್ಟೇಟ್ ಭೂ ಮಾಫಿಯಾದವ್ರ ಜೊತೆ ಸೇರ್ಕೊಂಡು ಸಭೆ ಮಾಡಿ ರೈತರನ್ನ ಒಕ್ಲೆಪ್ಪಿಸ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮನ್ನ ಕೇಳಕ್ ಬಂದಿರೋದ್ರಿ ನಾವು. ನೀವು ಸಂಬಳ ತಗೊಳ್ತಾ ಇದ್ರೆ ಇವಾಗ ತಹಸೀಲ್ದಾರ್, ತಾಲೂಕು ದಂಡಾಧಿಕಾರಿಗಳು ಪ್ರಶ್ನೆ ಮಾಡಿ ಕೇಳಕ್ ಬಂದಿರೋದು. ಎಲ್ಲಿ ಯಾವ ರೈತರು ಯಾರು ನೋಟಿಸ್ ಕೊಟ್ಟಿದ್ದೀರಾ, ಯಾರ ಯಾವ ರೈತ ಜೋಳಬಲಾಗಿರ್ತಕ್ಕಂಥವ್ರಿಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ತಾಲೂಕು ಆಫೀಸ್ ಕಟ್ಟೋದು. ಇದನ್ನ ರೈತರ ಕೆಲಸ ಮಾಡ್ಲಿಕ್ಕೆ ತಾಲೂಕು ಆಫೀಸ್ ಕಟ್ಟೋದು. ರೈತರ ಕೆಲಸ ಮಾಡ್ಲಿಕ್ಕೆ ಕಂದಾಯ ಮಂತ್ರಿ ಹೇಳ್ತಾರೆ ಅಲ್ಲಿ ರೈತರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ. ನೆಲಮಂಗಲ ತಾಲೂಕಲ್ಲಿ ಮಂತ್ರಿಗಳ ಮನೆ ಬಾಗಿಲಿಗೆ, ಭೂ ಮಾಫಿಯಾದವ್ರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ, ಇವ್ರುಗಳ ಮನೆ ಬಾಗಿಲಿಗೆ, ರೈತರ ಮನೆ ಬಾಗಿಲಿಗೆ. ನೆಲಮಂಗಲ ತಾಲೂಕಲ್ಲಿ ಕಂದಾಯ ಇಲಾಖೆ ಇಲ್ಲ. ಸ್ಮಶಾನ ಜಾಗ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದಕ್ಕೆ ದಾಖಲೆ ಕೊಟ್ರೆ 1 ಇಂಚು ಕ್ರಮ ಇಲ್ಲ. ಭೂ ಸಾಗುವಳಿ ಮಾಡ್ತಕ್ಕಂಥವ್ರಿಗೆ ಓಡಿ ದುರಸ್ತಿ ಮಾಡ್ಕೊಡಿ, ಅನುಭವದಲ್ಲಿರ್ತಕ್ಕಂಥವ್ರಿಗೆ ಓಡಿ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಒಬ್ಬ ಸರ್ವೇಯರು ಪುಚ್ಚಿಯನ್ನು ತಗೊಂಡು ಬೀದಿಗೆ ಬರಲ್ಲ. ಅಂದ್ರೆ ಭ್ರಷ್ಟಾಚಾರಿಗಳು 5351 ಅರ್ಜಿ ಹಾಕಿರ್ತಕ್ಕಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗ್ತಾ ಇಲ್ಲ. ಬಂಡವಾಳಶಾಹಿಗಳು, ಶ್ರೀಮಂತರು, MLAಗಳು ಅವ್ರು ಬೇಕಾದ್ರೂ ಹಿಂಬಾಲಕರ ಕೆಲಸ ಆಗ್ತಾ ಇದೆ, ರೈತರ ಕೆಲಸ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ನಿಮ್ಮನ್ನ ಕೇಳ್ತಾ ಇರೋದು ನಾವು. ನಿಮ್ಗೇನು ವಿರೋಧ ಅಲ್ಲ. ನಿಮ್ಮನ್ನ ನೀವು ನಮ್ಮ ಅಣ್ಣ ತಮ್ಮಗಳೇ ಮಕ್ಕಳು, ನೀವು ರೈತರ ಮಕ್ಕಳು, ನೀವು ಅನ್ನ ತಿನ್ನತಕ್ಕಂಥವ್ರೆ. ನಮಗೆ ಯಾಕೆ ಆಕ್ರೋಶ ಬರ್ತದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಚಾರ ಇದ್ದು ಪ್ರಶ್ನೆ ಮಾಡಿದಾಗ ನೀವು ವೀಕ್ ಆಗ್ತೀರಿ. ನೀವು ಓದಿರೋದಕ್ಕೆ ಬೆಲೆ ಕೊಡಪ್ಪ. ನೀವು ಕೊಟ್ಟದ ಪೊಲೀಸರು ಕೊಟ್ಟಲ್ಲ ಶಿವ ಪ್ರಶ್ನೆ ಮಾಡಂಗಿಲ್ವಾ? ನಿಮ್ಮ ಪ್ರಶ್ನೆ ಮಾಡಂಗಿಲ್ವಾ? ನಿಮ್ಮ ಪ್ರಶ್ನೆ ಮಾಡಿ ಕೇಳಂಗಿಲ್ವ? ನಾವು ಪ್ರಜಾಪ್ರಭುಗಳ ಕಂಡ್ರೆ ನಾವು ಸಂಬಳ ಕಟ್ಟಲ್ಲ. ನೀವು ಸೇವಕರು, ಜಿಲ್ಲೆ ತಾಲೂಕಿನ ಮೊದಲನೇ ಕೂಲಿ, ತಹಸೀಲ್ದಾರರು ತಾಲೂಕಿನ ಮೊದಲನೇ ಕೂಲಿ. ನೀವು ಸಂಬಳ ತಗೋತೀರಿ. ನೀವು ಸಂಬಳ ತಗೊಂಡ್ಮೇಲೆ ನಾವು ಪ್ರಶ್ನೆ ಮಾಡ್ಬೇಕು. ಆಯ್ತು, ಶಾಂತಿ. ಕೊಟ್ಟಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ವಿಶೇಷವಾಗಿ ಸಾಕಷ್ಟು ತಾಲೂಕು ಕಚೇರಿಯಲ್ಲಿ ರೈತರ ಕೆಲಸಗಳಾಗ್ತಾ ಇಲ್ಲ. ರೈತರ ವಿವಿಧ ಸಮಸ್ಯೆಗಳ ಬಗ್ಗೆ ತಾಲೂಕು ಆಡಳಿತ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ ಬಹಳಷ್ಟು ನಿರ್ಲಕ್ಷ್ಯತೆಯನ್ನು ವಹಿಸ್ತಾ ಇದೆ. ಒಂದು ಕಡೆ ನಾವು ರೈತರು ಕೇಳ್ತಾ ಇದ್ದೇವೆ, ರೈತರ ಮಕ್ಕಳ ಭೂಮಿಯನ್ನು ವಶಪಡಿಸಿಕೊಂಡಂತ ಕಾರ್ಖಾನೆ ಜಾಗಕ್ಕೆ ಪ್ರತಿಯಾಗಿ ರೈತರ ಮಕ್ಕಳಿಗೆ ಕೆಲಸ ಕೊಡ್ತಾ ಇಲ್ಲ. ವಶಪಡಿಸಿಕೊಂಡಂತ ಜಾಗದಲ್ಲಿ
ರೈತರ ಮಕ್ಕಳಿಗೆ ಸಾಧನ ಸಲಕರಣೆಗಳು ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅಲ್ಲಿ ಭೂಮಿಯನ್ನು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇರ್ತಕ್ಕಂಥ ಮಣ್ಣಾಗ್ಬೋದು, ಕಲ್ಲಾಗ್ಬೋದು, JCB ಆಗ್ಬೋದು, ಟ್ರ್ಯಾಕ್ಟ್ರು, ಇಟಾಚಿಗಳನ್ನು ಬಳಸಲಿಕ್ಕೂ ಕೂಡ ರೈತರ ಮಕ್ಕಳಿಗೆ ಅವಕಾಶ ಇಲ್ಲ. ಯಾವುದೋ ಕಂಪ್ನಿಗಳಿಗೆ ಟೆಂಡರ್ನ ಕೊಟ್ಟು ರೈತರ ಮಕ್ಕಳ ಹತ್ರ ಭೂಮಿಯನ್ನು ಕಿತ್ಕೊಳ್ಳೋಷ್ಟು ಮಾತ್ರ ರೈತರ ಮಕ್ಕಳನ್ನ ಚಿನ್ನಾರನ್ನ ಅಂತೇಳಿ ಅವ್ರಿಗೆ ಕನಿಷ್ಠ ಸೌಜನ್ಯದ ಪರಿಹಾರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರನ್ನು ಭಾಗದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೊಟ್ಟರು ಕೂಡ ಸಾಕಷ್ಟು ಈ ನೆಲಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಸ್ಮಶಾನ ಜಾಗಗಳು, ಸಾರ್ವಜನಿಕ ಪ್ರವಾಸಿ ಮಂದಿರಗಳು, ಸರ್ಕಾರಿ ಜಾಗಗಳನ್ನು, ಗೋಮಾಳಗಳನ್ನು, ಗುಂಡು ತೋಪುಗಳನ್ನು ನೀರು ನುಂಗಿ ಬಂಡವಾಳಶಾಹಿಗಳು ಕಟ್ಟಡಗಳನ್ನ ಕಟ್ಟಿರ್ತಕ್ಕಂಥದ್ರ ಬಗ್ಗೆ ಅಕ್ರಮವಾಗಿರ್ತಕ್ಕಂಥ ತೆರವು ಮಾಡಿ ಅಂತ ಹೇಳಿದ್ರೆ ತಾಲೂಕು ಆಡಳಿತ ಸತ್ತೋಗಿದೆಯಾ? ತಾಲೂಕು ಆಡಳಿತ ಬದುಕಿಲ್ವೇನ್ರಿ ಇಲ್ಲಿ? ಆ ತಾಲೂಕು ಆಡಳಿತಕ್ಕೆ ಕಳೆದ 3 ವರ್ಷದಿಂದನೂ ಕೂಡ ನಿರಂತರವಾಗಿ ಇದೇ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಹಕ್ಕೊತ್ತಾಯ ಪಟ್ಟಿ ಕೊಟ್ಟಿದ್ರು ಕೂಡ ಇವತ್ತವರೆಗೂ ಕೂಡ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಅಂದ್ರೆ ಬಂಡವಾಳಶಾಹಿಗಳು, ಶ್ರೀಮಂತರು ಮತ್ತೆ ತೋಳ್ಬಲ ಇರ್ತಕ್ಕಂಥವ್ರಿಗೆ ನೀವು ತಲೆಬಾಗಿದ್ರೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಹಕ್ಕೊತ್ತಾಯ ಪತ್ರವನ್ನ ಸಮಗ್ರವಾಗಿ ಏನು ತಾಲೂಕು ಆಡಳಿತ ವ್ಯವಸ್ಥೆ ಒಳಗಡೆ ಜಿಲ್ಲಾಡಳಿತಲಾಗಬೇಕು ಅದಕ್ಕೆ ಸಂಬಂಧಪಟ್ಟಂತ ಒಂದು 25 ಅಂಶಗಳ ಪತ್ರವನ್ನು ತಯಾರು ಮಾಡಿದ್ದೇವೆ. ಅದನ್ನ ಸರ್ಕಾರಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೇವೆ. ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ AC ಅವರು ಇಲ್ಲಿ ಬಂದು ಸಭೆಯನ್ನು ಮಾಡಿ ಇಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಗಳು, ವಿದ್ಯುತ್ ಸಮಸ್ಯೆ, ಆಸ್ಪತ್ರೆ ಸಮಸ್ಯೆ, ಬಸ್ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ತಾಲೂಕು ಕಚೇರಿಗಳಾಗ್ತಕ್ಕಂಥ ಭ್ರಷ್ಟಾಚಾರದ ಕಿರುಕುಳ, ತಾಲೂಕು ಕಚೇರಿನಲ್ಲಿ ಲಂಚ ಕೇಳ್ತಕ್ಕಂಥದ್ದು ವಿಡಿಯೋ ಆಗಿದೆ, ಬಹಿರಂಗ ಆಗಿದೆ. ಆದರೂ ಕೂಡ ಇನ್ನೂ ಚುನಾಯಿತ ಪ್ರತಿನಿಧಿಗಳಿಗೆ ಇದು ಪ್ರಜ್ಞೆ ಇಲ್ವಾ? ನಿಮಗೆ ಓಟ್ ಹಾಕಿರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕ, ನೀವು ಬಂಡವಾಳ ಮಾಡ್ಲಿಕ್ಕೆ, ನೀವು ಹೂಡಿರ್ತಕ್ಕಂಥ ಹಣವನ್ನು ಮಲ್ಟಿಫೈ ಮಾಡ್ಕೊಳ್ಳಕ್ಕೆ ಇರ್ತಕ್ಕಂಥದ್ದು. ಅದನ್ನು ಎಚ್ಚರಿಕೆಗೊಳ್ಳಲಿಕ್ಕೆ ಬಂದಿದ್ದೇವೆ. ಇವತ್ತು ಎಚ್ಚರಿಕೆ ಪತ್ರವನ್ನು ಕೊಡ್ತೇವೆ. ಕಳೆದ 10-15 ದಿನಗಳ ಕಾಲ ಅವಕಾಶ ಕೊಡ್ತೇವೆ ತಾಲೂಕು ಆಡಳಿತಕ್ಕೆ. ಇಲ್ಲ ಅಂತ ಹೇಳಿದ್ರೆ ನಿರಂತರ ಧರಣಿಯನ್ನು ತಾಲೂಕು ಕಚೇರಿ ಮುಂದೆ ಹಮ್ಮಿಕೋತೇವೆ. ಅಲ್ಲಿ ಆಗ್ತಕ್ಕಂಥ ಅನಾಹುತಕ್ಕೆ ನೇರವಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಆಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ. ರೈತರ ಪರವಾಗಿ ಪ್ರಶ್ನೆ ಮಾಡಾಗಿದ್ರೆ ಬನ್ನಿ ಒಳಗಡೆ ಅಲ್ಲ, ಯಾಕೆ ಹೊರಗಡೆ ಪ್ರಶ್ನೆ ಮಾಡೋದು? ನೀವು ಡಿಸ್ಕಸ್ ಮಾಡಾಗಿದ್ರೆ ಅಲ್ಲ, ಮುಕ್ತವಾಗಿ 4 ಗೋಡೆ ಚರ್ಚೆ ಇಲ್ಲ. ಇಲ್ಲಿ ಡೇಟ್ ಕೊಡ್ತೇವೆ, ಬನ್ನಿ ಅವಾಗ ಯಾವ ಡೇಟ್ ಬೇಕಂತ ಮಾಡೋಣ. ಯಾವ ಡೇಟ್ ಕೊಡೋದಲ್ಲಪ್ಪ ನೀವು. ನಾವು ಹೇಳ್ತಾ ಇರೋದು ನೀವು ರೈತರ ಪರವಾದಂತ ಒಂದು ನಿಮಿಷ ನಾವು ನಿಮಗೆ ಮನವಿ ಕೊಟ್ಟು ಸರ್ಕಾರದಲ್ಲಿ ರೈತರ ಸಮಸ್ಯೆಗಳ ಬಗೆಹರಿಸಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ರೈತರ ಪರವಾಗಿ ನೀವು ಕಾಳಜಿ ಇದ್ರೆ ನೀವು ಯಾಕೆ ರೈತರ ಸಭೆಯನ್ನು ಈಗ ಮಾಡಿಲ್ಲ? ರೈತರ ಸಮಸ್ಯೆ ಬಗೆಹರಿಸಲ್ಲ, ಯಾರ ಸಮಸ್ಯೆ ದಿನ ನೀವು ಸಮಸ್ಯೆ ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಪಟ್ಟಿ ಏನು ಕೊಡಿ, ನಿಮ್ ಗಮನಕ್ಕೆ ಬಂದಿಲ್ವ? ಇದು ಕೊಡಿ, ನೀವು ಕೊಟ್ಮೇಲೆ ಗೊತ್ತಾಗುತ್ತೆ. ಇದಕ್ಕೂ ಮೊದಲೇ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ ನಿಮ್ಗೆ ಅಧಿಕಾರ ಹಸ್ತಾಂತರ ಮಾಡುವಾಗ ನಿಮ್ಗೆ ಮಾಹಿತಿ ಹೇಳಿಲ್ವಾ? ಪೆಂಡಿಂಗ್ ಅಲ್ಲಪ್ಪ, ನೀವು ಕ್ರಮ ತಗೋಬೇಕು. ಇದ್ರ ಮೇಲೆ ಅಕ್ರಮಗಳಾಗವೆ, ಅಕ್ರಮಗಳಾಗಿರ್ತಕ್ಕ ಹಾಗಾದ್ರೆ ನೀವು ಅಕ್ರಮ ಈಗ ಪೆಂಡಿಂಗ್ ಇಲ್ವಾ? 1 ವರ್ಷದಿಂದ ನೀವು ಸಂಬಳ ತಗೊಂಡಿಲ್ವಾ? 1 ವರ್ಷದಿಂದ ಬಂದಿಲ್ಲ, 1 ವರ್ಷದಿಂದ ನೀವು ಸಂಬಳ ತಗೊಂಡಿಲ್ವಾ? ಯಾವ್ದು ಮನವಿ ಬಂದಿಲ್ಲ. ಒಂದೈತಲ್ಲ ಸರ್, ನಾವೇ ಕೊಟ್ಟಿದ್ದೀವಿ. DC ಆಫೀಸಿಂದ ನಿಮ್ಮ ಮನವಿ ಬಂದ ನಮಗೆ ಕೋರ್ಟ್ ಕೊಟ್ಟಿಲ್ಲ. DC ಅವರು ಕರೆದ್ರು ರೈತರು, ನಮ್ಮ ನೆಲಮಂಗಲ ತಾಲೂಕು ರೈತರು ನೀವು ಯಾರಿಗೆ ನೋಟಿಸ್ ಕೊಟ್ರಿ? ಯಾರು ಕೊಟ್ರಿ ನೋಟಿಸ್? ರೈತರ ಸಂಘ ಕೊಡ್ಬೇಕಲ್ಲ ನೋಟಿಸ್. ರೈತರ ಸಭೆ ಇದೆ, ಜಿಲ್ಲಾಧಿಕಾರಿ ರೈತರ ಸಂಘಕ್ಕೆ ಅದೇ ಸಭೆಗೆ ನಾವು ಎಲ್ಲ VRIಗಳು ಏನು ಕರೆದು ಎಲ್ಲ ಬಂದಿದ್ದೀವಿ. ನಾವು ಯಾರು ಅರ್ಜಿ ಕೊಟ್ಟರೆ ಅರ್ಜಿಗಳು ಬಂದಿದ್ದೀವಿ, ಅರ್ಜಿಗಳು ಸ್ವೀಕಾರ ಮಾಡಿ ಅವಕ್ಕೆಲ್ಲವಕ್ಕೂ ಉತ್ತರ ಬರೆದು ಯಾವುದು ಪೆಂಡಿಂಗ್ ಅನುಕೂಲ ಹೊಡೆದು. ಬಹಳ ಮುಖ್ಯವಾಗಿ ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಇವತ್ತಿನ ದಿನ ರೈತರಿಗೆ ಸಾಕಷ್ಟು ನೋವುಗಳಾಗ್ತದೆ. ಈ ಸರ್ಕಾರ ರೈತರ ಪಾಲಿಗೆ ಸತ್ತೋಗಿದೆ ಅಂತಕ್ಕಂಥದ್ದನ್ನು ಎಚ್ಚರಿಸಕ್ಕೆ ನಾವು ಇವತ್ತಿನ ದಿನ ನಮ್ಮ ನಾರಾಯಣ ರೆಡ್ಡಿ ಅಣ್ಣವರು ಇರ್ಬೋದು, ಕರ್ನಾಟಕ ರಾಜ್ಯ ರೈತ ಸಂಘಟನೆ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗ್ಯರಾಜಣ್ಣವರು ಇರ್ಬೋದು, ಅದೇ ರೀತಿ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರತ್ನವರು ಇರ್ಬೋದು, ಹಾಗೂ ನಮ್ಮ ಕುಣಿಗಲ್ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜಯಗೌಡರು ಇರ್ಬೋದು ರಾಜ್ಯಾಧ್ಯಕ್ಷರು. ಇದೇ ರೀತಿ ಇವತ್ತಿನ ದಿನ ಇಲ್ಲಿ ಸೇರಿರ್ತಕ್ಕಂಥ ವಿಚಾರಗಳು ಸರಿಸುಮಾರು ಒಂದು 25 ಅಂಶಗಳನ್ನು ಒಂದು ಪಟ್ಟಿ ಮಾಡಿದ್ದೀವಿ. ತಾಲೂಕು ಇಲಾಖೆಯಲ್ಲಿ ಇರ್ತಕ್ಕಂಥ ನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಸಮೇತ ಸಂಪೂರ್ಣವಾಗಿ ರೈತರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ರೈತರ ಪರವಾಗಿ
ಧ್ವನಿ ಎತ್ತಿಲ್ಲ, ಮರ್ತಿದ್ದಾರೆ ರೈತರನ್ನ ಅಂತಕ್ಕಂಥದ್ದು. ಅವ್ರನ್ನ ಕಿವಿ ಹಿಂಡ್ತಕ್ಕಂಥ ಕೆಲಸ ಇವತ್ತಿನ ದಿನ ನಾವು ನಮ್ಮ ಸಂಘಟನೆ ವತಿಯಿಂದ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಿರ್ಧಾರ ಮಾಡಿ ಇವತ್ತು ಬಂದಿದ್ದೀವಿ. ಭಾಳ ಮುಖ್ಯವಾಗಿ ಇವತ್ತಿನ ದಿನ KIDB ಜಮೀನು ಒತ್ತುವರಿಗಳೇನಾಗ್ತಾ ಇದೆ, ಏಕಾಏಕಿ ಒತ್ತುವರಿ ಮಾಡ್ತಾ ಇರೋದ್ರಿಂದ ರೈತರು ಜಮೀನುಗಳನ್ನ ಕಳ್ಕೊಳ್ತಕ್ಕಂಥ ಭೀತಿಯಲ್ಲಿ ಏನಿದ್ದಾರೆ, ಆ ಜಮೀನುಗಳನ್ನ ಉಳಿಸ್ತಕ್ಕಂಥ ಕೆಲಸ ಸರ್ಕಾರ ಆಗಬೇಕು. ಸರ್ಕಾರ ಏಕಾಏಕಿ ರೈತರನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇದು ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದರೆ ಕೃಷಿ ಉಳಿಬೇಕು, ವ್ಯವಸಾಯ ಉಳಿಬೇಕು ಅಂದರೆ ರೈತರ ಜಮೀನುಗಳು ಉಳಿಬೇಕು. ಆ ಕಾರಣ ಇವತ್ತಿನ ದಿನ ತಾಲೂಕು ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ದೂರನ್ನು ಏನು ನಾವು ಕೊಡ್ತಾ ಇದ್ದೀವಿ. ಸುಮಾರು ಒಂದು 15 ದಿನಗಳ ಕಾಲ ಗಡುವನ್ನು ಸಮೇತ ನಾವು ಈ ಒಂದು ಇಲಾಖೆಗಳಿಗೆ ನಾವು ಕೊಡ್ತಾ ಇದ್ದೀವಿ. ತದನಂತರದಲ್ಲಿ ನಾವೆಲ್ಲನೂ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿದ್ರೆ ಸರಿ ಹೋಗುತ್ತೆ, ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳು ನಿರಂತರವಾಗಿ ನಡೆಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.